Okay, second example, how to construct a truth table. ಏನು ಕೊಟ್ಟಿದ್ದಾರೆ P exclusive or Q, then ಇದು ಯಾವ ಸಿಂಬಲು ಬೈ ಕಂಡೀಷನಲ್ P ಆ್ಯಂಡ್ Q ಅಂತ ಇದೆ. ಸೊ ಎಷ್ಟಿದೆ ವೇರಿಯೇಬಲ್ಲು ಪಿ ಕ್ಯೂ ಅಂದರೆ ವೇರಿಯೇಬಲ್ಸು ಎಷ್ಟಿದ್ದಾವೆ 2. ಸೊ ನಾವು ಎಷ್ಟು ಹಾಕಬೇಕು ರೋಸು, ನಂಬರ್ ಆಫ್ ರೋಸು ಮಸ್ಟ್ ಬಿ 4 ರೋಸ್. ಹೌದಾ? ಏನಿದು n is number of propositional variables. ಎಷ್ಟಿದಾವು ಪಿ ಮತ್ತು ಕ್ಯೂ ಅಷ್ಟೇ ಇರೋದು. ಸೊ 2 ಇದಾವಲ್ಲ, ಅದಕ್ಕೆ 4 ರೋಸ್. ಈ ಫಸ್ಟು ಪಿ ಬರ್ಕೋಬೇಕು ಮತ್ತು ಕ್ಯೂ ಬರ್ಕೋಬೇಕು. ಪಿ ಕ್ಯೂ ಆದಮೇಲೆ ನೆಕ್ಸ್ಟು ಪ್ರಾಬ್ಲಮ್ ನೋಡಬೇಕು. ಪ್ರಾಬ್ಲಮ್ನಲ್ಲಿ ಏನಿದೆ ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ ಇದೆಯಲ್ಲ, ಅದನ್ನ ಬರ್ಕೋಬೇಕು. ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ ಮತ್ತು ನೆಕ್ಸ್ಟು ಇದು ಸ್ಟೇಟ್ಮೆಂಟ್ ಪಿ ಆ್ಯಂಡ್ ಕ್ಯೂ. ನೆಕ್ಸ್ಟು ಹೋಲ್ ಕಂಬೈನ್ ದಿಸ್ ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ ಬೈ ಕಂಡೀಷನಲ್ ಪಿ ಆ್ಯಂಡ್ ಕ್ಯೂ. ಈಗ ಫಸ್ಟು ಟ್ರೂ ಇದ್ದಾಗ ಟ್ರೂ 0 ಅಂದರೆ 1 ಟ್ರೂ ಫಾಲ್ಸ್ ಇದ್ದರೆ ಫಾಲ್ಸ್ ಟ್ರೂ ಮತ್ತು ಫಾಲ್ಸ್ ಅಂದರೆ 1 1 1 0 0 1 0 0. ಟ್ರೂ ಫಾಲ್ಸ್ ಟ್ರೂ ಮತ್ತು ಫಾಲ್ಸ್. ಎಕ್ಸ್ಕ್ಲೂಸಿವ್ ಆರ್ದು ಏನು ಕಂಡೀಷನ್ ಅಂದರೆ ಇಟ್ ಈಸ್ ಟ್ರೂ ವೆನ್ ಎನಿ ಒನ್ ಆಫ್ ದಿ ಪ್ರಪೋಸಿಷನ್ಸ್, ಯಾವುದಾದ್ರೂ ಒಂದು ಟ್ರೂ ಇದ್ದರೆ ಇದು ಟ್ರೂ ಇರುತ್ತೆ. 1 0. ಸೊ ಇಲ್ಲಿ 1 ಐತಲ್ಲ, ಎನಿ 1 0 1 ಇದೆ, 1 0 ಇದೆ. ಹಿಯರ್ ಆಲ್ಸೋ ಇಲ್ಲಿ ನೋಡಿರಿ 0 ಮತ್ತು 1, ಯಾವುದಾದ್ರು ಒಂದು ಪ್ರಪೋಸಿಷನ್ ಟ್ರೂ ಇದ್ದರೆ ಅದು ಟ್ರೂ ಇರುತ್ತೆ, ಮತ್ತು ಬೇರೆ ಕೇಸಸಲ್ಲಿ ಅದು ಫಾಲ್ಸ್ ಇರುತ್ತೆ. ಓಕೆ, ಮತ್ತು ಪಿ ಆ್ಯಂಡ್ ಕ್ಯೂ ನೋಡಿ. ಪಿ ಆ್ಯಂಡ್ ಕ್ಯೂ ಏನು? ಪಿ ಆ್ಯಂಡ್ ಕ್ಯೂ ದಟ್ ಈಸ್ ಕಂಜಂಕ್ಷನ್ ಕಂಡೀಷನ್ ಏನು? ಇಟ್ ಈಸ್ ಟ್ರೂ ಓನ್ಲಿ ವೆನ್ ಬೋತ್ ಆರ್ ಟ್ರೂ. ಇವಾಗ ಮತ್ತು ಎಲ್ಲ ಕಂಡೀಷನಲ್ಲಿ ಅದು 0 ಇರುತ್ತೆ. ಓಕೆ, ನೆಕ್ಸ್ಟು ಸೊ ನಾವೇನು ಮಾಡಿದ್ವಿ ಈಗ ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ ಮಾಡಿದ್ವಿ ಮತ್ತು ಪಿ ಆ್ಯಂಡ್ ಕ್ಯೂ 2 ಮಾಡಿದ್ವಿ. ಸೊ ಕಂಬೈನಿಂಗ್ ದಿಸ್ ದರ್ ಫೈನಲ್ ಯಾವುದು ಲಾಜಿಕಲ್ ಎಕ್ಸ್ಪ್ರೆಷನು ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ ಬೈ ಕಂಡೀಷನಲ್ ಪಿ ಆ್ಯಂಡ್ ಕ್ಯೂ. ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ ಬೈ ಕಂಡೀಷನಲ್ ಪಿ ಆ್ಯಂಡ್ ಕ್ಯೂ. ಓಕೆ, ಈಗ ಇದನ್ನು ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂ. ಸೊ ಇವೆರಡು ನಾವು ಮಿಡ್ಲು ಬೈ ಕಂಡೀಷನಲ್ ಸ್ಟೇಟ್ಮೆಂಟ್ದು ಕಂಡೀಷನ್ ಅಪ್ಲೈ ಮಾಡಿ ವಿ ಹ್ಯಾವ್ ಟು ರೈಟ್ ಆನ್ ದ ಆನ್ಸರ್. ಸಿ ಪಿ ಎಕ್ಸ್ಕ್ಲೂಸಿವ್ ಆರ್ ಕ್ಯೂದು ವ್ಯಾಲ್ಯೂಸು 0 1 1 ಇದೆ, ಮತ್ತು ಪಿ ಆ್ಯಂಡ್ ಕ್ಯೂದು 1 0 0 0 ಇದೆ. ಸೊ ಬೈ ಕಂಡೀಷನಲ್ ಯಾವಾಗ ಟ್ರೂ ಇರುತ್ತಂದರೆ ವೆನ್ ಬೋತ್ ಆರ್ ಟ್ರೂ ಆರ್ ಬೋತ್ ಆರ್ ಫಾಲ್ಸ್. ನೋಡಿ ಇಲ್ಲಿ 0 1 ಇದೆ, ಸೊ ಇದು 0 1 ಇದ್ದರೆ ಫಾಲ್ಸು, ಮತ್ತು 1 0 ಇದೆ ಫಾಲ್ಸ್. 0 1 0 ಇದ್ರೂ 0, ಮತ್ತು 1 0 ಇದ್ರೂ 0, ಮತ್ತು ಯಾವಾಗ ಟ್ರೂ ಇರುತ್ತೆ 0 0. ಸೊ ಸೇಮ್ ವ್ಯಾಲ್ಯೂ ಇದ್ದಾಗ ಟ್ರೂ ಇರುತ್ತೆ. ಸೊ ಇಟ್ ಈಸ್ 1. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ದ ಲಾಜಿಕಲ್ ಎಕ್ಸ್ಪ್ರೆಷನ್. ಇನ್ನು 0 0 0 1. ಸೊ ಹೌ ಮೆನಿ ರೋಸ್ ಆರ್ ದೇರ್? 1 2 3 4. ಸೊ ನಮ್ಮದು ಪ್ರಾಬ್ಲಮ್ಮು ಕರೆಕ್ಟ್ ಇದೆ. ಸೊ ನಮ್ಮ ಪ್ರಾಬ್ಲಮ್ ಏನಿತ್ತಲ್ಲ ನಾವು ಸಾಲ್ವ್ ಮಾಡಿದ್ದು ಮೆಥಡು ಕರೆಕ್ಟ್, ಬಿಕಾಸ್ ದೇರ್ ಆರ್ 2 ವೇರಿಯೇಬಲ್ಸ್. ಸೊ ನಾವು 2 ವೇರಿಯೇಬಲ್ ಇದ್ದರೆ ಎಷ್ಟು ಮಾಡಬೇಕು? ರೋಸು 1 2 3 4 4 ರೋಸ್ ಇದೆ. ಸೊ ದಿಸ್ ಈಸ್ ದ ಲಾಜಿಕ್ ಕನ್ಸ್ಟ್ರಕ್ಟಿಂಗ್ ದ ಟ್ರೂತ್ ಟೇಬಲ್. ದಿಸ್ ಈಸ್ ದ ಮೆಥಡ್. ಈ ಮೆಥಡ್ ಫಸ್ಟು ಗಿವನ್ ಕೊಟ್ಟಿರೋದು ಪ್ರಪೋರ್ಷನಲ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಅಷ್ಟು ರೋಸ್ ಹಾಕಬೇಕು, ಮತ್ತು ಪಿ ಆ್ಯಂಡ್ ಕ್ಯೂ ಇದೆಯಲ್ಲ, ಪಿ ಆ್ಯಂಡ್ ಕ್ಯೂದು 1 1 1 1 0 1 0 ಈ ವ್ಯಾಲ್ಯೂಸ್ ಬರ್ಕೊಂಡು ಆಮೇಲೆ ಫಸ್ಟ್ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಬೇಕು, ಸೆಕೆಂಡ್ ಎಕ್ಸ್ಪ್ರೆಷನ್ ಸಾಲ್ವ್ ಮಾಡಬೇಕು, ನೆಕ್ಸ್ಟ್ ವಿ ಹ್ಯಾವ್ ಟು ಸಾಲ್ವ್ ಫೈನಲ್ ಎಕ್ಸ್ಪ್ರೆಷನ್. ಸೊ ದಿಸ್ ಈಸ್ ದ ಆನ್ಸರ್ 0 0 0